ಹೇಳ್ತೀನಿ. ನೆನದವರ ಮನದಾಗ ಸದಕರ ಕಟ್ಟುವ ಗೂಟದಾಗ ಇರುತ್ತೇನೆ ಎಂದು ಹೇಳಿದ ಅವ ಭೀಮಾಗತ್ತನ ವಿಜಯನಗರ ಸಾಮ್ರಾಜ್ಯವನ್ನು ಹೇಳಿದ ಅಕ್ಕ ಭಕ್ತರು ಗೊತ್ತ ದಕ್ಷಿಣ ಭಾರತವನ್ನು ಹೇಳಿದ ಇಮ್ಮಡಿ ಪುಲಿಕೇಸಿ ಗೊತ್ತಿರಲ್ಲ ಹೇಳಿದ ಕ್ರಾಂತಿಕಾರಿ ವೀರ ಸಂಗೊಳ್ಳಿ ರಾಯಣ್ಣ ವಂಶದ ಕುಡುಕರು ಈ ಮಹಿಳೆಯರ ಮನಸ್ಸು ಕೊಟ್ರೆ ಮಹಿಳೆಯರ ಮನಸ್ಸು ಬಿಟ್ರೆ ನಿಮ್ಮಂತವರ ಪ್ರಾಣ ಹರ ಹರ. कुत्ते को मैं बहुत लोग देखा है मेरा सर्विस में ಲೇ ಮೈಲಾರ ನೀನು ಯಾವ ದೇವರವರ ಪುತ್ರನಾದರೂ ನಿನ್ನನ್ನು ಸುಟ್ಟು ಸುಡುಗಾಡಿಗೆ ಹಾಕುವುದೇ ಈ ಸೂರಪ್ಪ ನಾಯಕನ ಕಾಯಕ. ಸುಮ್ಮನೆ ಹೊರಟು ಹೋಗಲೇ ಸೂರಪ್ಪ ನಾಯಕ. ಬ್ರಿಟಿಷರೇ ರಕ್ತ ಶಿರೋಗೆ ಕಚ್ಚಿ ಆಗಿದ ವೀರ ಸಂಗೊಳ್ಳಿ ರಾಯಣ್ಣ ಹೇಳಲು ಇನ್ನು ನೀನೆಂದರೆ ಯಾವ ಲೆಕ್ಕ? ನನ್ನ ಪಿತ್ತವನ್ನು ನತ್ತಿಗೇರಿಸಿ ಸತ್ತು ಹೋಗಬೇಡ ಈ ಮಹಿಳೆಯರ ಕೈಯಲ್ಲಿ. ಚೋರರಿಗೊಂದು ಕಾಲ ಚೋರರಿಗೊಂದು ಕಾಲ ಈ ಮಹಿಳೆಯರಿಗೆ ಮೈದುಂಬಿ ಬಂದರೆ ಸಾಕು ನಿಮ್ಮೂರನ್ನು ಮನಬಂದತ್ತೆ ಕಡಿಮೆಯಾದ್ರೆ ಇಡೇ ಮಣ್ಣಲ್ಲಿ ಮುಚ್ಚ ಕೆಚ್ಚ ಹಚ್ಚಿ ಬಿಡುವಲೇ ನಿಮ್ಮ ದೇಹಕ್ಕೆ. ಯಪ್ಪ 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 ತಡ್ಕರ ಮೈಲಾರಪ್ಪ, ನೀನು ನಮ್ಮನ್ನ ಯಾಕೆ ಕಡದಾಕ್ತಿಯಪ್ಪ ತಮ್ಮ? ಇನ್ನ ಎಂಟ ತಿಂಗಳು ಉಳಿದೈತಿ ಭೂಮಿ ಪ್ರಳಯ ಆಗಾಗ. ಆಗ ನಾವು ನೀವು ನಮ್ಮ ಸಾವುಕಾರ ಮುಕುಳಿ ಬಾಯಿ ಮುಚ್ಕೊಂಡು ಇಲ್ಲಿ ಎಲ್ಲರೂ ಕುಂತಾರ ಮ್ಯಾಕ ಹೋಗ್ಬಿಡೋಣಪ್ಪ ಯಪ್ಪ. ನಮ್ಮನ್ನ ದೇವ್ರ ಪಟ್ಟಿ ಕೊಟ್ಟು ಬಿಡಪ್ಪ, ನಮಗೆ ಯಾಕೆ ಜಗಳ ಆತಮ್ಮ ಮಹಿಳೆಯರೇ? ದೇವರ ಮೇಲೆ ಭಕ್ತಿರುವ ಏನಿಲ್ಲ ನಾಯಕ, ಸ್ವಂತ ದುಡ್ಡನ್ನಾಕಿ ದೇವರ ಜಾತ್ರೆಯನ್ನು ಮಾಡು ಅಂತ ಹೇಳು. ಅದನ್ನೆಲ್ಲ ಬಿಟ್ಟು ಬಡವರನ್ನು ಬೆದರಿಸಿ ದೇವರ ಹೆಸರು ಹೇಳಿ ದುಡ್ಡು ಎತ್ತಿ ಜೀವನ ಸಾಗಿಸುತ್ತಿರುವ ಏನಿಲ್ಲ ನಾಯಕನಿಗೆ ಅಂತ್ಯ ಸಿದ್ಧವಾಯಿತೆಂದು ಹೇಳು. ಮಾಮ ಬಡಿಸು ಈ ನಾಯಕರ ನಾಯಕನಿಗೆ 101 ರೂಪಾಯಿ. 101 ರೂಪಾಯಿ. ಈ ಸೂರಪ್ಪ ನಾಯಕನ ಮುಂದೆ ಸವಾಲಾಗಿ ನಿಂತಿರಬೇಡ. ನಾಳೆ ಬೆಳಗಾದರೆ ನೋಡು ಮಗನೇ ನಿನ್ನ ಮನೆತನದ ಸ್ಥಿತಿ. ನಿನ್ನ ತಾಯಿಯನ್ನು ಎತ್ತಾಗಿ ಈ ನಿನ್ನ ಮಾವನ ಮೈ ಚರ್ಮ ಸುರಿಯದಿದ್ದರು ನನ್ನ ಹೆಸರು ಸೂರ ಸರ್ದಾರ ಸೂರಪ್ಪ ನಾಯಕನೇ ಅಲ್ಲ. ಸೂರಪ್ಪ ನಾಯಕರೇ, ಸಮುದ್ರದೊಳಗೆ ಬಲೆಯನ್ನು ಹಾಕಿ ಮೀನನ್ನು ಹಿಡಿದಂತೆ ಯಜಮಾನರಿಗೆ ಹೇಳಿ ಅವರ ಮನೆತನವನ್ನು ಪ್ರೀತಿಗೆ ಬರುವಂತೆ ಮಾಡೋಣ. ಮೈಲಾರ, ಬಡವರ ಬದುಕೋದು ತುಂಬಾ ಕಷ್ಟವಾಯ್ತಪ್ಪ ಈ ಹಳ್ಳಿಯಲ್ಲಿ. ಈ ನಾಯಕರ ದರ್ಬಾರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ.
ಅಂದಾಗ ನಮ್ಮಂತವರ ಗತಿ ಏನಪ್ಪ, ನಮ್ಮಂತವರ ಗತಿ ಏನು? ಮಾಮ, ಅವರ ದರ್ಬಾರಕ್ಕೆ ನಾವೇಕೆ ತಲೆಬಾಗಬೇಕು? ಅವರೇನು ನಮಗೆ ಅನ್ನ ಕೊಡುವ ಅಧಿಕಾರಿಗಳ? ಇಲ್ಲ, ಬಡವರನ್ನು ಎತ್ತಿ ಹಿಡಿದು ಜೀವನೋದ್ಧಾರ ಕೊಡುವ ಧರ್ಮವಂತರ. ನೋಡು ಮಾಮ, ದುಷ್ಟತನದಿಂದ ಬಡವರನ್ನು ಮೆಟ್ಟಿ ಮೆರೆತಿರುವ ಆ ವೀರಪ್ಪ ನಾಯಕ ಮತ್ತು ಅವನ ತಮ್ಮ ಸೂರಪ್ಪ ನಾಯಕನಿಗೆ ಒಂದಿಲ್ಲದ ಒಂದು ದಿನ ಅಂತ್ಯ ಬಂದೇ ಬರುತ್ತದೆ. ಹೋಗಲಿ ಬನ್ನಿ ಮಾವ, ಹಕ್ಕ ಬರುವ ಸಮಯವಾಯಿತು. ಅವಳು ಏನಾದರೂ ತಿಳಿದುಕೊಂಡಾಳು. ಹೌದು ಮೈಲಾರಿ, ಅವ್ವ ಬಂದರೆ ಮನೆಯಲ್ಲಿ ಏನೋ ಒಂದು ದೊಡ್ಡ ರಾಗ ಅಂತ ನಡೆದಿದೆ ಅಂತ ತಪ್ಪು ತಿಳಿದುಕೊಂಡು ಮನಸ್ಸಿಗೆ ನೋವು ಮಾಡಿಕೊಳ್ಳುತ್ತಾಳೆ. ಈ ಬಂದಿರುವ ಹಬ್ಬದಲ್ಲಿ ಈ ರೀತಿ ಮಾಡುವುದು ಸರಿಯಲ್ಲ. ಎಲ್ಲರೂ ಸಂತೋಷದಿಂದ ಹಾಡಿ ನಡೆಯೋಣ. ಬಾ ಮೈಲಾರಿ.